ಮಕ್ಕಳೇ, ಇಂದು ನಾವು 10ನೇ ತರಗತಿಯ ಮೊದಲನೇ ಗದ್ಯ ಭಾಗ ಒಣ ಮರದ ಗಿಳಿ ಪಾಠವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ಈ ಪಾಠವನ್ನು ಬರೆದಂತಹ ಲೇಖಕರ ಪರಿಚಯವನ್ನು ನೋಡೋಣ. ಲೇಖಕರು ಆರಾಮಿತ್ರ, ಜನನ 1935, ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಕೃತಿಗಳು: ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ, ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ: ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ್ ಪ್ರಶಸ್ತಿಗಳು ಸಂದಿವೆ. ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಈಗ ಪಾಠವನ್ನು ಪ್ರಾರಂಭಿಸೋಣ. ಒಣ ಮರದ ಗಿಳಿ. ಒಣ ಮರದ ಗಿಳಿ ಎಂದರೆ ಒಣಗಿ ಹೋಗಿರುವಂತಹ ಮರ. ಸಾಮಾನ್ಯವಾಗಿ ನಾವು ಬೇಸಿಗೆಯ ಕಾಲದಲ್ಲಿ ಮರಗಳು ಒಣಗುತ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಆಗ ಯಾವುದೇ ಪಕ್ಷಿಗಳು ಒಣಗಿರುವಂತಹ ಮರದಲ್ಲಿ ನೋಡಲು ಸಿಗುವುದಿಲ್ಲ. ಆದರೆ ಇಲ್ಲೊಂದು ಗಿಳಿ ಮರ ಒಣಗಿದ್ದರೂ ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದೆ. ಆ ಗಿಳಿ ಈ ಒಣಗಿರುವಂತಹ ಮರದ ಮೇಲೆ ಏಕೆ ವಾಸ ಮಾಡ್ತಾ ಇದೆ? ಹಾಗೆ ಆ ಮರ ಒಣಗುವುದಕ್ಕೆ ಕಾರಣವೇನು ಎಂಬುದಕ್ಕೆ ಒಂದು ಕಥೆಯೇ ಇದೆ. ಆ ಕಥೆ ಏನು ಎನ್ನುವುದನ್ನು ನಾವೀಗ ನೋಡೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಕಾಶಿ ಎಂಬ ಒಂದು ಊರಿದೆ. ಆ ಊರಲ್ಲಿ ಒಬ್ಬ ಬೇಡ ವಾಸವಾಗಿರ್ತಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬೇಟೆಗಾರ ಪ್ರಾಣಿಗಳನ್ನು ಕೊಲ್ಲಲು ಅಂದರೆ ಒಂದು ವಿಶಿಷ್ಟ ರೀತಿಯಲ್ಲಿ ಅವನು ಬೇಟೆಯಾಡ್ತಾ ಇರ್ತಾನೆ. ಏನು ಅಂದರೆ, ಈ ಬಾಣಗಳಿಗೆ, ಆ ಬಾಣದ ತುದಿಗಳಿಗೆ ವಿಷವನ್ನು ಸವರಿ ಉಪಯೋಗಿಸುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಆ ವಿಷದ ಬಾಣವು ಯಾವಾಗ ಪ್ರಾಣಿಗಳಿಗೆ ತಾಗುತ್ತಿತ್ತೋ ಆ ವಿಷದ ಪ್ರಭಾವದಿಂದ ಆ ಪ್ರಾಣಿಗಳು ಸಾಯ್ತಿದ್ದವು. ಬೇಟೆಗಾರನು ಕಣ್ಣಿಗೆ ಬಿದ್ದ ಜಿಂಕೆಯನ್ನು ಬೆನ್ನಟ್ಟಿದ. ಆಗ ಬೇಟೆಗಾರನಿಗೆ ಒಂದು ಜಿಂಕೆಯು ಕಾಣುತ್ತದೆ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಅದು ಏನೋ ಸಮೀಪಕ್ಕೆ ಬರ್ತಾ ಇದೆ ಅಂದಾಗ ಆ ಬೇಟೆಗಾರ ಏನ್ ಮಾಡ್ತಾನಂದ್ರೆ ಆ ವಿಷದ ಬಾಣವನ್ನು ಅವನು ಎಳೆದು ಬಿಡ್ತಾನೆ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆಗ ಜಿಂಕೆಯು ಹಾರಿ ಆ ಬಾಣದಿಂದ ತನ್ನನ್ನು ತಪ್ಪಿಸಿಕೊಳ್ತದೆ. ಆ ಬಾಣವು ಒಂದು ಮರಕ್ಕೆ ತಾಗಿತ್ತು. ಆ ಜಿಂಕೆ ಹಾರಿಯುವುದರಿಂದ ಆ ಬಾಣ ಹೋಗಿ ಒಂದು ಮರಕ್ಕೆ ತಾಗುತ್ತದೆ. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅವನು ಆ ಬಾಣಕ್ಕೆ ಸವರಿಸಿದ ವಿಷದಿಂದ ಆ ಮರವು ಸಂಪೂರ್ಣವಾಗಿ ಒಣಗೋಗುತ್ತದೆ. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಆ ಮರದಲ್ಲಿ ಇದ್ದಂತಹ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾಗುತ್ತದೆ. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಆ ಮರದಲ್ಲಿ ತುಂಬಾ ದಿನಗಳಿಂದ ಒಂದು ಗಿಳಿ ಅಲ್ಲಿ ವಾಸ ಮಾಡ್ತಾ ಇತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಆ ಮರ ಸಂಪೂರ್ಣವಾಗಿ ಒಣಗೋಗಿತ್ತು. ಆದರೂ ಸಹ ಆ ಗಿಳಿ ಆ ಮರವನ್ನು ಬಿಟ್ಟು ಹೋಗುವುದಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅಲ್ಲಿಯೇ ಇಂದ್ರದೇವ ಅಲ್ಲಿ ಸಂಚರಿಸ್ತಾ ಇರ್ತಾನೆ. ಅವನು ಗಿಳಿಯನ್ನು ನೋಡ್ತಾನೆ. ಅವನಿಗೆ ಆಶ್ಚರ್ಯವಾಯಿತು. ಗಿರಿಯನ್ನು ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಹಾಗೆ ಇಂದ್ರದೇವ ಆ ಗಿಳಿಯನ್ನು ಕರೆದು ವಿಚಾರಿಸ್ತಾನೆ. ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳ್ತಾನೆ. ಈ ಮಾತಿಗೆ ಗಿಳಿ ಹೀಗೆ ಹೇಳಿತು. ಆಗ ಗಿಳಿ ಏನು ಹೇಳುತ್ತೆ ನೋಡಿ.
ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ. ಆಗ ಗಿಳಿ ಹೇಳುತ್ತೆ, ಸುಮಾರು ದಿನದಿಂದ ವರ್ಷದಿಂದ ನನಗೆ ಈ ಮರ ಆಶ್ರಯ ಕೊಟ್ಟಿದೆ, ತಿನ್ನುವುದಕ್ಕೆ ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಸಂತೋಷವನ್ನು ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತವೆ. ಆದರೆ ಈಗ ಕೆಟ್ಟ ಪರಿಸ್ಥಿತಿ ಬಂದದೆ ಈ ಮರಕ್ಕೆ, ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿದೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ? ಆಗ ಗಿಳಿ ಹೇಳುತ್ತೆ, ಇಂತಹ ಕೆಟ್ಟ ಸ್ಥಿತಿಯಲ್ಲಿ ನಾನು ಅದನ್ನು ಅಗಲಿ ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ? ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ಗಿಳಿ ಹೇಳುತ್ತೆ, ನಾನು ತಿನ್ನುವುದಕ್ಕೆ ಆಹಾರವನ್ನು ಎಲ್ಲೂ ಹೋಗಿಯೂ ಆಹಾರವನ್ನು ತಗೊಳ್ತೇನೆ ನಾನು, ಆದರೆ ವಾಸ ಮಾತ್ರ ಇಲ್ಲೇ, ನಾನು ಇರುವುದು ವಾಸ ಮಾಡುವುದು ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಸುಖವಿರುವಾಗ ಯಾರು ಸಮಯದಲ್ಲಿ ನಾವು ಯಾರ ಜೊತೆಗಿರ್ತೇವೆಯೋ, ದುರ್ಭರ ಗಳಿಗೆಯಲ್ಲಿ ಅಂದರೆ ಕಷ್ಟ ಬಂದಾಗಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಕೆಟ್ಟ ದಿನ ಹೋಗಿ ಒಳ್ಳೆಯ ದಿನ ಬರಲಿ ಎಂದು ನಾವೇನು ಹಾರೈಸಬೇಕು ಹೇಳುತ್ತೆ. ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ಈ ವಿಚಾರಗಳನ್ನೆಲ್ಲ ಕೇಳಿದಾಗ ಇಂದ್ರನಿಗೆ ತುಂಬಾ ಸಂತೋಷವಾಗುತ್ತದೆ. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಆ ಗಿಳಿಯ ಶ್ರದ್ಧೆಯನ್ನು ಇಂದ್ರನು ತುಂಬಾ ಮೆಚ್ಚಿಕೊಳ್ಳುತ್ತಾನೆ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಹೀಗೆ ಗಿಳಿಯ ಒಳ್ಳೆಯತನವನ್ನು ನೋಡಿ ಇಂದ್ರನು ಗಿಳಿಯನ್ನು ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸುತ್ತಾನೆ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದ. ಆಗ ಇಂದ್ರನು ಅದರ ಶ್ರದ್ಧೆಯನ್ನು ಮೆಚ್ಚಿಕೊಂಡು, ಅದರ ಒಳ್ಳೆಯತನವನ್ನು ಮೆಚ್ಚಿಕೊಂಡು ಅದಕ್ಕೆ ಒಂದು ವರವನ್ನು ಕೊಡುವಂತ ತೀರ್ಮಾನಿಸುತ್ತಾನೆ. ಹಾಗೆ ಹೇಳ್ತಾನೆ, ನಿನಗೆ ಏನ್ ಬೇಕು ಅದನ್ನು ಕೇಳು, ನಾನು ಕೊಡುತ್ತೇನೆ. ಅದು ಎಂಥ ಜನ್ಮ ಬಯಸಿದ್ದರೂ, ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆ ಗಿಳಿ ಎಂಥ ಜನ್ಮವನ್ನು ಬೇಕಾದರೂ, ಮನುಷ್ಯ ಜನ್ಮ ಬೇಕಾದರೂ ಅಥವಾ ಪ್ರಾಣಿ ಜನ್ಮ ಬೇಕಾದರೂ ಅವನು ಕೊಡಲು ಸಿದ್ಧನಾಗಿದ್ದ. ಎಂತಹ ಸುಖವನ್ನು ಬಯಸಿದ್ದರೂ ಇಂದ್ರದೇವ ಕೊಡಲು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ಅದೇ ರೀತಿ ನಾವು ಮನುಷ್ಯರಿದ್ದರೆ, ಆ ಗಿಳಿಯ ಜಾಗದಲ್ಲಿ ನಾವು ಮನುಷ್ಯರಿದ್ದರೆ ನಾವು ಹೇಳ್ತಿದ್ದೇವೆ, ಬಿಲ್ಡಿಂಗ್ ಕೊಡು, ಕಾರ್ ಕೊಡು ಎಂದು ಕೇಳುತ್ತೇವೆ. ಆದರೆ ಈ ಗಿಳಿ ಏನು ಕೇಳುತ್ತೋ ಗೊತ್ತೇ? ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ. ಆಗ ಹೇಳುತ್ತೆ ಇಂದ್ರನಿಗೆ, ದೇವರಾಜ ತನಗೆ ವರವನ್ನು ಕೊಡುವ ನಿನಗೆ ಇಚ್ಛೆ ಇದ್ದರೆ ಈ ಮರವನ್ನು ಮೊದಲಿನಂತೆ ಹಸಿರಿನಿಂದ ಕಂಗೊಳಿಸುವ, ಫಲ ಪುಷ್ಪಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಒಣಗಿ ಹೋಗಿರುವ ಮರವನ್ನು ನನಗೆ ನೋಡಲು ಆಗುವುದಿಲ್ಲ. ಅದನ್ನು ಮೊದಲಿನಂತೆ ಹಸಿರಿಂದ ನಳಿನಳಿಸುವ, ಫಲಪುಷ್ಪಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ದಯಪಾಲಿಸು ಎಂದು ಹೇಳುತ್ತದೆ. ಮಕ್ಕಳೇ, ಈ ಪಾಠದ ಸಾರಾಂಶವೇನೆಂದರೆ, ಮನುಷ್ಯನಲ್ಲಿ ಈ ಕೃತಜ್ಞ ಭಾವ ನೋಡಬೇಕಾಗಿದೆ ಎನ್ನುವುದೇ ಇದರ ಅರ್ಥವಾಗಿದೆ. ಪದಗಳ ಅರ್ಥ: ಆಶ್ಚರ್ಯ, ಅಚ್ಚರಿ, ಬೆರಗು. ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆ. ಗಡಿಗೆ, ಘಟಿಕ, 24 ನಿಮಿಷಗಳ ಕಾಲ. ದುರ್ಭರ, ಧರಿಸಲಾಗದುದು, ಹೊರಲಾಗದುದು. ನಂಜು, ವಿಷ, ಪೊಟರೆ, ಮರದೊಳಗಣ ಟೊಳ್ಳಾದ ಭಾಗ.
ಭೋಗ ಸುಖದ ಅನುಭವ, ಲೋಕವರ್ತನೆ ಲೋಕದ ಜನರ ನಡವಳಿಕೆ, ಸಂತೋಷ ಸಂತಸ, ಸಿರಿ ಶ್ರೀ ಸಂಪತ್ತು, ಆಶ್ರಯ ಆಸರೆ, ಅವಲಂಬನೆ ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದವನು, ತತ್ವನಿಷ್ಠೆ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು, ದುರದೃಷ್ಟ ಕೆಟ್ಟ ಅದೃಷ್ಟ, ಪರಹಿತಾಕಾಂಕ್ಷೆ ಇನ್ನೊಬ್ಬರ ಒಳಿತನ್ನು ಬಯಸು, ಬೀಗು ಉಬ್ಬು ಹಿಗ್ಗು ಸಂತೋಷಪಡು, ಮುದ ಹಿಗ್ಗು ಆನಂದ, ವರ ಕೊಡುಗೆ ಸಮೃದ್ಧಿ ಸಂಪತ್ತು ಏಳಿಗೆ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಆತ ಬೇಟೆಯಾಡಲು ಬಾಣಗಳಿಗೆ ವಿಷವನ್ನು ಸವರುತ್ತಿದ್ದ. ಒಂದು ದಿನ ಜಿಂಕೆಯನ್ನು ಕಂಡ ಬೇಟೆಗಾರ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಬಾಣವನ್ನು ಪ್ರಯೋಗಿಸಿಯೇ ಬಿಟ್ಟ. ಜಿಂಕೆಯು ಹಾರಿ ತಪ್ಪಿಸಿಕೊಂಡಿತ್ತು. ಪಕ್ಕದಲ್ಲಿರುವ ಮರಕ್ಕೆ ಬಾಣವು ತಗುಲಿತು. ಬಾಣಕ್ಕೆ ವಿಷ ಸವರಿದರಿಂದ ವಿಷದ ಪ್ರಭಾವದಿಂದಾಗಿ ಮರವೆಲ್ಲ ತನ್ನ ಹಸಿರನ್ನು ಕಳೆದುಕೊಂಡಿತ್ತು. ಹೂವುಗಳು ಎಲೆಗಳೆಲ್ಲ ಮಾಯವಾದವು. ಮರ ಒಣಗಿ ನಿಂತಿತು. ಆದರೆ ಬಹುಕಾಲದಿಂದ ಆ ಮರದಲ್ಲಿ ಒಂದು ಗಿಳಿಯು ವಾಸವಾಗಿತ್ತು. ಮರ ಒಣಗಿ ನಿಂತರೂ ಗಿಳಿಯು ಆ ಮರವನ್ನು ಬಿಟ್ಟು ಹೋಗಲಿಲ್ಲ. ಅಕ್ಕಪಕ್ಕ ಮರಗಳಿಂದ ಆಹಾರವನ್ನು ಸಂಗ್ರಹಿಸಿಕೊಂಡ ಗಿಳಿಯು ಮತ್ತೆ ಆಶ್ರಯಕ್ಕಾಗಿ ಗಿಳಿಯು ಒಣಮರವನ್ನೇ ಅವಲಂಬಿಸಿತು. ಈ ಗಿಳಿಯ ವರ್ತನೆಯು ಇಂದ್ರನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಈ ಗಿಳಿಯ ವರ್ತನೆ ಲೋಕದ ವರ್ತನೆಗೆ ವಿರುದ್ಧವಾಗಿದೆಯಲ್ಲ ಎಂದುಕೊಂಡು ಇಂದ್ರ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ. ನೋಡೋಣ, ಆ ಗಿಳಿಯನ್ನು ಮಾತಾಡಿಸಿ ಆ ಗಿಳಿಯ ಬಗ್ಗೆ ವಿಚಾರಿಸೋಣ. ಇಂದ್ರ ಅಲ್ಲಿಗೆ ಬಂದ. ಹೇ ಗಿಳಿಯೇ, ನೀನೇಕೆ ಈ ಒಣಮರದಲ್ಲಿ ವಾಸಿಸುತ್ತಿದೀಯಾ ಎಂದು ಇಂದ್ರ ಗಿಳಿಯನ್ನು ಪ್ರಶ್ನಿಸಿದ. ಆಗ ಗಿಳಿಯು, ಇಂದ್ರದೇವ, ಈ ಮರ ನನಗೆ ಹಣ್ಣು ನೀಡಿದೆ, ಹಸಿರು ನೀಡಿದೆ, ತನ್ನ ನೆರಳಿನಿಂದ ನನಗೆ ತೃಪ್ತಿ ನೀಡಿದೆ. ನಾನು ಆಹಾರಕ್ಕಾಗಿ ಬೇರೆ ಮರವನ್ನು ಅವಲಂಬಿಸಿದ್ದರೂ ವಾಸ ಮಾತ್ರ ಇಲ್ಲಿಯೇ. ಏಕೆಂದರೆ ಸುಖ ಸಂತೋಷದ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಮರವನ್ನು ಬಿಟ್ಟು ಹೋಗಲಾರೆ. ಆಗೊಂದು ಹೋದರೆ ಅದು ಕೃತಜ್ಞನಾಗದಂತಾಗುತ್ತದೆ. ನಾನು ಈ ಮರಕ್ಕೆ ಋಣಿಯಾಗಿದ್ದೇನೆ, ಕೃತಜ್ಞನಾಗಲಾರೆ ಎಂದು ಇಂದ್ರನಿಗೆ ಹೇಳಿತು. ಆಗ ಇಂದ್ರನು ಗಿಳಿಯ ಸ್ವಭಾವವನ್ನು ಮೆಚ್ಚಿ, ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದನು. ಆಗ ಗಿಳಿಯು, ಇಂದ್ರದೇವ, ತನಗೆ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಗಿಡಕ್ಕೆ ಮೊದಲಿನಂತೆ ನಳನಳಿಸುವ, ಫಲ ಪುಷ್ಪ ಭಾರದಿಂದ ಬೀಗುವ, ಹಸಿರಿನಿಂದ ಕಂಗಳಿಸುವ ವರವನ್ನು ನೀಡೆಂದು ಎಂದಿತು. ಇಂದ್ರನು ಅದೇ ರೀತಿ ಆ ಮರವನ್ನು ಹಸಿರಿನಿಂದ ಕಂಗಳಿಸುವಂತೆ ಮಾಡಿದನು. ಆಸಾನಿ ಹೋ. ಮನುಷ್ಯನ ಆದರ್ಶ ಬದುಕಿಗೆ ಮಾದರಿಯಾಗಬಲ್ಲ ಸೂತ್ರ. ಕ್ವಶನ್ ನಂಬರ್ 1. ಮನುಷ್ಯನ ಆದರ್ಶ ಬದುಕಿಗೆ मादरियागबल्ल सूत्र. मीनिंग, एक इंसान के लिए मॉडल लाइफ या आइडियल लाइफ बनने के लिए उसका फॉर्मूला क्या है? अ फॉर्मूला दैट कैन बी ए मॉडल फॉर मैन्स आइडियल लाइफ. ಗಿಳಿಯ ತತ್ವನಿಷ್ಠೆ, 2nd ಕೃತಜ್ಞತೆ, 3rd ಜಿಂಕೆಯ. 1. ಗಿಳಿಯ ತತ್ವನಿಷ್ಠೆ, तोते का दर्शन, द पैरोट्स फिलॉसफी. 2nd कृतज्ञते, ग्रैटिट्यूड, कृतज्ञता. 3rd
ಜಿಂಕೆಯ ಸ್ವಭಾವ. ಹಿರಣ್ಕಿ, ಪ್ರಕೃತಿ, ದ ನೇಚರ್ ಆಫ್ ದ ಡಿಯರ್. ಫೋರ್ತ್, ಬೇಡನ ಸ್ವಭಾವ, ದ ನೇಚರ್ ಆಫ್ बिगनिंग. शिकारी की मांगने की प्रकृति. तो इसका आंसर है गिलिया तत्वनिष्ठे. ಕ್ವಶನ್ ನಂಬರ್ 2. ನಂಬಿದ ವಿಚಾರಗಳಿಗೆ ಬದ್ಧನಾಗಿ ಶ್ರದ್ಧೆ ತೋರುವುದು. ಕ್ವಶನ್ ನಂಬರ್ 2. ನಂಬಿದ ವಿಚಾರಗಳಿಗೆ ಬದ್ಧನಾಗಿ श्रद्धे तोरुವುದು. विचारों पर विश्वास करने की प्रतिनिधित्वता. कमिटमेंट टू बिलीविंग आइडियाज. ऑप्शन कृतज्ञते, ग्रैटिट्यूड. सेकंड, कृतज्ञते, ग्रैटिट्यूड. थर्ड, तत्वनिष्ठे, प्रिंसिपल, सिद्धांत. फोर्थ, धर्मनिष्ठे, शील, टी. So, second answer is तत्वनिष्ठे. Third question. ವನದ ಮರದ ಪೊಟರೆಯಲ್ಲಿ ವಾಸಿಸುತ್ತಿದ್ದ ಗಿಳಿಯನ್ನು ನೋಡಿದವರು. ವನಮರದ ಪೊಟರೆಯಲ್ಲಿ ವಾಸಿಸುತ್ತಿದ್ದ ಗಿಳಿಯನ್ನು ನೋಡಿದವರು. The parrot who lived in a wooden shed. Option ಬೇಡ, hunter, ಜಿಂಕೆ, deer, ಮರ, tree, ಇಂದ್ರ. So answer is Indra. Fourth one question. ಮರ ಒಣಗಿ ನಿಂತರೂ ಮರವನ್ನು ಬಿಟ್ಟು ಹೋಗದವರು. पेड़ सूखा है फिर भी पेड़ को नहीं छोड़ा है. ಇಂದ್ರ, ಗಿಳಿ, ಬೇಡ, ಹಣ್ಣು. ಇಂದ್ರ, तोता, हंटर या फल. आंसर इज गिली. फिफ्थ क्वेश्चन. मर ಒಣಗಿ ನಿಲ್ಲಲು ಕಾರಣ. पेड़ सूख कर क्यों ठहरा है. ಇಂದ್ರ ಸ್ಪರ್ಶದಿಂದ, ಗಿಳಿಯು ವಾಸ ಮಾಡುತ್ತಿದ್ದರಿಂದ, ವಿಷಯುಕ್ತ ಬಾಣ ತಗುಲಿದ್ದರಿಂದ ಅಥವಾ ಇಂದ್ರ ಶಾಪದಿಂದ. So option 1 with Indra touch. Second one second since the parrot lived. Third with the poison arrow. Yeah, 4 from the curse of Indra. इंद्रा के स्पर्श से या तोता वहाँ पर रहने से. थर्ड वन जहरीले तीर से या इंद्र के शाप से. सो आंसर है विषयुक्त ಬಾಣ ತಗುಲಿದ್ದರಿಂದ. ಕ್ವಶನ್ ನಂಬರ್ 6. ಬೇಡನು ವಿಷ ಸವರಿದ ಬಾಣವನ್ನು ಬಿಟ್ಟಾಗ ಅದು ಎಲ್ಲಿಗೆ ತಲುಪಿತು. ಬೇಡನು ವಿಷ ಸವರಿದ ಬಾಣವನ್ನು ಬಿಟ್ಟಾಗ ಅದು ಎಲ್ಲಿಗೆ ತಲುಪಿತು. जब हंटर अपनी तीर कमान से निकलता है, छोड़ता है, तो वो कहाँ लगता है. टू द ट्री, ಮರಕ್ಕೆ, ಜಿಂಕೆಗೆ, ಫಾರ್ ಡಿಯರ್, ಇಂದ್ರನಿಗೆ, ಟು ಇಂದ್ರ. ಆನ್ಸರ್ ಈಸ್ ಮರಕ್ಕೆ. ಕ್ವಶನ್ ನಂಬರ್ 7. ಜಿಂಕೆ ಯಾವುದರಿಂದ ತಪ್ಪಿಸಿಕೊಂಡಿತು. ಜಿಂಕೆ ಯಾವುದರಿಂದ ತಪ್ಪಿಸಿಕೊಂಡಿತು. डियर किसके निशाने से चूक गया. इंद्रनिंद, इंद्रा से, गिಳಿಯಿಂದ, फ्रॉम द पैरोट, मरदिंद, फ्रॉम द ट्री या पेड़ से,
ಫೋರ್ತ್ ಒನ್ ವಿಷದ ಬಾಣದಿಂದ ಯಾ ಜಹರೀಲೆ ಆರೋ ಸೆ ವಿಷದ ಬಾಣದಿಂದ. ಏಟ್ತ್ ಕ್ವಶನ್ ಬೇಟೆಗಾರ ಯಾರನ್ನು ಬೆನ್ನಟ್ಟಿದನು? ಬೇಟೆಗಾರ ಯಾರನ್ನು ಬೆನ್ನಟ್ಟಿದನು? ಹೂ ಚೇಸ್ಡ್ ಗಿಳಿಯನ್ನು, ಪ್ಯಾರೋಟ್ ಇಂದ್ರನನ್ನು, ಇಂದ್ರಾಸೆ ಜಿಂಕೆಯನ್ನು, ಡಿಯರ್ ಕೋ ಮರವನ್ನು, ದ ಟ್ರೀ. ಸೊ ಆನ್ಸರ್ ಈಸ್ ಜಿಂಕೆಯನ್ನು. ಕ್ವಶನ್ ನಂಬರ್ 9 ಬೇಡನು ವಾಸವಾಗಿದ್ದ ಊರು. ಬೇಡನು ವಾಸವಾಗಿದ್ದ ಊರು. ಹಂಟರ್ ಕಿಸ್ ಗಾಂವ್ ಮೇ रहता था? ಕಾಶಿ, ಅಕ್ಕಿ ಹೆಬ್ಬಾಳು, ಇಂದ್ರಲೋಕ, ಅಯೋಧ್ಯ. ಆನ್ಸರ್ ಕಾಶಿ. ಕ್ವಶನ್ ನಂಬರ್ 10 ಬೇಡನ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಏನಾಗಿ ಸಾಯುತ್ತಿದ್ದವು? ಬೇಡನ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಏನಾಗಿ ಸಾಯುತ್ತಿದ್ದವು? ತೀರ್ ಲಗ್ತೆ ಹಿ ಜಾನ್ವರ್ ಕ್ಯೂ ಮರ್ತೆ ಥೆ? ಹಾರಾಡಿ ಸಾಯುತ್ತಿದ್ದವು, ಭಾಗ್ದೌಡ್ ಸೆ ಮರ್ತೆ ಥೆ, ನಂಜಾಗಿ ಸಾಯುತ್ತಿದ್ದವು, ವಿಷ್ ಕೆ ಮಾರ್ ಸೆ ಮರ್ ಜಾತೆ ಥೆ, ಓಡೋಡಿ ಸಾಯುತ್ತಿದ್ದವು, ಭಾಗ್ದೌಡ್ ಸೆ ಮರ್ ಜಾತೆ ಥೆ, ಹೆದರಿ ಸಾಯುತ್ತಿದ್ದವು, ಡರ್ ಕರ್ ಮರ್ತೆ ಥೆ. ವೈ ಡು ಅನಿಮಲ್ಸ್ ಡೈ as soon as they get an arrow? So answer is ನಂಜಾಗಿ ಸಾಯುತ್ತಿದ್ದವು. ಕ್ವಶನ್ ನಂಬರ್ 11 ಒಣಮರದ ಗಿಳಿ ಪಾಠದಲ್ಲಿ ಯಾರ ಕೃತಜ್ಞತಾ ಭಾವ ಚಿತ್ರಿತವಾಗಿದೆ? ಒಣಮರದ ಗಿಳಿ ಪಾಠದಲ್ಲಿ ಯಾರ ಕೃತಜ್ಞತಾ ಭಾವ ಚಿತ್ರಿತವಾಗಿದೆ? ಮರದ ಗಿಳಿ लेसन में किसका आभार दर्शाया गया है? फर्स्ट वन तोता, गिली, सेकंड इंद्र, थर्ड वन बेड़ा मीन्स हंटर, फोर्थ वन जिंके या हिरन. आंसर इज गिली. क्वेश्चन नंबर 12 इंद्रनु ಮೆಚ್ಚಿಕೊಂಡ ಗಿಳಿಯ ಗುಣ. ಇಂದ್ರನು ಮೆಚ್ಚಿಕೊಂಡ ಗಿಳಿಯ गुण. तोते का वह कौन सा गुण जिससे इंद्र प्रसन्न हो चुके थे? The quality of parrot that Indra has admired. One तत्वनिष्ठे, second असहकार, third कृतज्ञते, fourth परोपकार. तत्वनिष्ठे, असहकार, कृतज्ञते, परोपकार. So answer is ತತ್ವನಿಷ್ಠೆ. 13th question ವನಮರದಲ್ಲಿ ಗಿಳಿ ವಾಸ ಮಾಡುತ್ತಿರುವುದನ್ನು ಕಂಡು ಆಶ್ಚರ್ಯರಾದವರು. ವನಮರದಲ್ಲಿ ಗಿಳಿ ವಾಸ ಮಾಡುತ್ತಿರುವುದನ್ನು ಕಂಡು ಆಶ್ಚರ್ಯರಾದವರು. वो जो कौन है जो सूखे पेड़ पर देखकर आश्चर्यचकित हो जाते हैं? फर्स्ट वन हंटर, बेड़ा, गिली, इंद्र, जिंके. हंटर, तोता, इंद्र या हिरन. आंसर इंद्र. 14th क्वेश्चन ವಿಷ ಸವರಿದ ಬಾಣ ಮರಕ್ಕೆ ತಗುಲಿದುದರ ಪರಿಣಾಮ. ವಿಷ ಸವರಿದ ಬಾಣ ಮರಕ್ಕೆ ತಗುಲಿದರ ಪರಿಣಾಮ. Impact of poison arrow tree. Option 1 मर समृद्धवायितु. जहरीले तीर के पेड़ का प्रभाव. The tree become plentiful. Second मर हಣ್ಣನ್ನು सुरिसितु. पेड़ भरपूर फल फूल से हो गए. The tree proud fruits. Third मर ಒಣಗಿ ನಿಂತಿತು. पेड़ सूख गया. 4 मर मुरिदु बिद्दितु. पेड़ टूट गया. आंसर मर ಒಣಗಿ ನಿಂತಿತು. क्वेश्चन नंबर 15 मर ಒಣಗಿಲಿಲ್ಲಲು ಕಾರಣ.
ಮರ ಒಣಗಿ ನಿಲ್ಲಲು ಕಾರಣ. पेड़ क्यों सूख कर टहर रहा था? ತತ್ವನಿಷ್ಠೆ, ಅಸಹಕಾರ, ಕೃತಜ್ಞತೆ, ವಿಷಯುಕ್ತ ಬಾಣ ತಗುಲಿದ್ದರಿಂದ. ಆನ್ಸರ್ ವಿಷಯುಕ್ತ ಬಾಣ ತಗುಲುತ್ತಿದ್ದರಿಂದ.